ಓಂ ಶಾಂತಿ. ಎಲ್ಲ ದೈವಿ ಆತ್ಮಗಳಿಗೆ ನಮಸ್ತೆ. ನಾವು ಈ ದಿನದ ಸುಖ ಸಂತೋಷಕ್ಕಾಗಿ ಯಾರನ್ನಾದರೂ ಅವಲಂಬಿತರಾಗಿದ್ದೇವೆಯೇ, ಅಥವಾ ನಮ್ಮ ಅದೃಷ್ಟ ನಮ್ಮ ಕೈಯಲ್ಲಿದೆಯೇ? ಸ್ವಯಂ ಪರಂಪಿತ ಪರಮಾತ್ಮ ಶಿವಬಾಬಾರವರು ಸಾಕಾರ ಮುರಳಿಯಲ್ಲಿ ಒಂದು ಅದ್ಭುತ ಕಥೆಯ ಮೂಲಕ ಈ ಕರ್ಮದ ಗುಹೆಯ ಗತಿಯನ್ನು ಬಿಡಿಸಿಟ್ಟಿದ್ದಾರೆ. ಹಾಗಾದರೆ ಬನ್ನಿ, ನಾವೀಗ ಈ ಕಥೆಯನ್ನ ಶುರು ಮಾಡೋಣ. ಒಬ್ಬ ರಾಜನಿಗೆ 3 ಹೆಣ್ಣು ಮಕ್ಕಳು. ರಾಜನು ಅವರನ್ನು ಅತಿ ಸುಕುಮಾರವಾಗಿ ಬೆಳೆಸಿದ್ದನು. ಒಮ್ಮೆ ಊಟದ ಸಮಯದಲ್ಲಿ ರಾಜನ ಮನಸ್ಸಿನಲ್ಲಿ ಒಂದು ಅಹಂಕಾರದ ಪ್ರಶ್ನೆ ಮೂಡಿತು. ಆತ ಮಕ್ಕಳನ್ನು ಕೇಳಿದ, ಮಕ್ಕಳೇ, ನಿಮಗೆ ಸಿಗುತ್ತಿರುವ ಈ ರೇಷ್ಮೆ ವಸ್ತ್ರಗಳು, ಪಂಚಪಕ್ವಾನ್ನಗಳು, ಈ ರಾಜವೈಭವ, ಇದೆಲ್ಲ ಯಾರ ಭಾಗ್ಯದಿಂದ ಸಿಗುತ್ತಿದೆ ಎಂದು. ಮೊದಲ 2 ಹೆಣ್ಣು ಮಕ್ಕಳು ಹೇಳಿದರು, ತಂದೆಯೇ, ಖಂಡಿತವಾಗಿಯೂ ಇದೆಲ್ಲ ನಿಮ್ಮಿಂದಲೇ. ನೀವು ರಾಜರಾಗಿರುವುದರಿಂದ ನಮಗೆ ಈ ರಾಜ್ಯ ಭಾಗ್ಯ ಸಿಕ್ಕಿದೆ. ಆದರೆ ಸದಾ ಜ್ಞಾನದ ಚಿಂತೆಯಲ್ಲಿದ್ದ 3ನೇ ಮಗಳು ಮಾತ್ರ ಮೌನವಾಗಿದ್ದಳು. ರಾಜ ಪದೇ ಪದೇ ಕೇಳಿದಾಗ ಅವಳು ವಿನಯದಿಂದ ನುಡಿದಳು, ತಂದೆಯೇ, ನಾನು ಅನುಭವಿಸುತ್ತಿರುವುದು ನನ್ನ ಸ್ವಂತ ಕರ್ಮಗಳ ಫಲವನ್ನು. ನನ್ನ ಭಾಗ್ಯದಲ್ಲಿ ಏನಿದೆಯೋ ಅದನ್ನೇ ನಾನು ಉಣ್ಣುತ್ತಿದ್ದೇನೆ. ಇಲ್ಲಿ ಯಾರೂ ಯಾರಿಗೂ ಏನನ್ನೂ ಕೊಡುವುದಿಲ್ಲ. ಎಲ್ಲವೂ ಅವರವರ ಪ್ರಾರಬ್ಧವಷ್ಟೇ. ಈ ಸತ್ಯ ರಾಜನ ಅಹಂಕಾರಕ್ಕೆ ಬೆಂಕಿ ಹಚ್ಚಿತು. ರಾಜ ಅಬ್ಬರಿಸಿದ, ಹಾಗಾದರೆ ನಿನ್ನ ಭಾಗ್ಯ ಹೇಗಿದೆ ಎಂದು ನಾನು ನೋಡುತ್ತೇನೆ. ಕೇವಲ ಹಠಕ್ಕೆ ಬಿದ್ದ ರಾಜ ತನ್ನ ಮಗಳನ್ನು ಒಬ್ಬ ರೋಗಿಷ್ಠ ಬಡ ಮುದುಕನಿಗೆ ವಿವಾಹ ಮಾಡಿ ಅರಮನೆಯಿಂದ ಹೊರಹಾಕಿದನು. ರಾಜಕುಮಾರಿ ಅರಮನೆಯ ಸುಖವನ್ನು ಬಿಟ್ಟು ಗುಡಿಸಲಿಗೆ ಬಂದಳು. ಆದರೆ ಅವಳ ಮನಸ್ಸಿನಲ್ಲಿ ದೂರು ಇರಲಿಲ್ಲ, ಬದಲಿಗೆ ಅಚಲವಾದ ಶಾಂತಿ ಇತ್ತು. ನೋಡಿ ಆತ್ಮಬಂಧುಗಳೇ, ಮಗಳು ಅರಮನೆಯಿಂದ ಗುಡಿಸಲಿಗೆ ಬಂದರೂ ಅವಳ ಸಂಸ್ಕಾರ ಮತ್ತು ಶ್ರೇಷ್ಠ ಕರ್ಮಗಳು ಬದಲಾಗಲಿಲ್ಲ. ಅವಳು ಆ ಬಡಪತಿಯನ್ನು ದೇವರೆಂದು ಭಾವಿಸಿ ಸೇವೆ ಮಾಡಿದಳು. ವಾಸ್ತವದಲ್ಲಿ ಆ ಮುದುಕ ಶಾಪಗ್ರಸ್ತ ರಾಜಕುಮಾರನಾಗಿದ್ದನು. ಕಾಲ ಉರುಳಿತು. ಅರಮನೆಯಲ್ಲಿದ್ದ ರಾಜನಿಗೆ ತೀವ್ರವಾದ ಕಾಯಿಲೆ ಆವರಿಸಿತು. ಯಾವ ವೈದ್ಯರ ಬಳಿಯೂ ಚಿಕಿತ್ಸೆ ಇರಲಿಲ್ಲ. ಆಗ ಒಬ್ಬ ಸನ್ಯಾಸಿ ಹೇಳಿದರು, ಯಾವ ವ್ಯಕ್ತಿ ನಿಷ್ಕಲ್ಮಶ ಮನಸ್ಸಿನಿಂದ ಕಾಡಿನ ಆಳದಿಂದ ಸಂಜೀವಿನಿ ತರುತ್ತಾನೋ ಅವನಿಂದ ಮಾತ್ರ ರಾಜಗುಣಮುಖನಾಗುತ್ತಾನೆ. ಕೊನೆಗೂ ಆ ಸಾಹಸ ಮಾಡಿದ್ದು ಯಾರು ಗೊತ್ತೇ? ಅದೇ 3ನೇ ಮಗಳ ಪತಿ. ಆ ಶ್ರೇಷ್ಠ ಕರ್ಮದ ಫಲವಾಗಿ ಪತಿಯ ಶಾಪ ವಿಮೋಚನವಾಗಿ ಆತ ಸುಂದರ ರಾಜಕುಮಾರನಾದನು. ರಾಜನಿಗೆ ಪ್ರಾಣದಾನ ಸಿಕ್ಕಿತು. ಈ ಕಥೆಯ ಆಧ್ಯಾತ್ಮಿಕ ರಹಸ್ಯವೇನೆಂದರೆ, ಈ ಕತೆ ಕೇವಲ ಕಲ್ಪನೆಯಲ್ಲ, ಇದು ನಮ್ಮ ಜೀವನದ ಕನ್ನಡಿ. ಶಿವಬಾಬಾ ಹೇಳುತ್ತಾರೆ, ಯಾರನ್ನೂ ದೂಷಿಸಬೇಡಿ. ನಮಗೆ ಸಿಗುವ ಪ್ರತಿಯೊಂದು ಸುಖ ದುಃಖಕ್ಕೂ ನಮ್ಮ ಕರ್ಮವೇ ಬೀಜ. ಸಂಗಮ ಯುಗದ ಮಹತ್ವಿಕೆಯಾಗಿದೆ. ಈಗ ಬಾಬಾ ನಮಗೆ ಸತ್ಕರ್ಮದ ರಹಸ್ಯ ಹೇಳುತ್ತಿದ್ದಾರೆ. ನಾವು ಈಗ ಮಾಡುವ ಪುಣ್ಯದ ಕರ್ಮಗಳು ನಮ್ಮನ್ನು ಭವಿಷ್ಯದ 21 ಜನ್ಮಗಳವರೆಗೆ ರಾಜಕುಮಾರ ರಾಜಕುಮಾರಿಯನ್ನಾಗಿ ಮಾಡುತ್ತದೆ. ರಾಜಕುಮಾರಿಯಂತೆ ನಾವು ಭಾಗ್ಯದ ಮೇಲೆ ನಿಶ್ಚಯ ಇಟ್ಟರೆ ಗುಡಿಸಲೂ ಸಹ ಸ್ವರ್ಗವಾಗುತ್ತದೆ. ಆತ್ಮೀಯರೇ, ನಿಮ್ಮ ಭಾಗ್ಯದ ಪೆನ್ನನ್ನು ಬಾಬಾ ನಿಮ್ಮ ಕೈಗೆ ಕೊಟ್ಟಿದ್ದಾರೆ. ಇಂದೇ ಶ್ರೇಷ್ಠ ಕರ್ಮಗಳನ್ನು ಮಾಡಲು ಸಂಕಲ್ಪ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಓಂ ಶಾಂತಿ.